ದರ್ಶನ್ ರೇಣುಕಾಸ್ವಾಮಿ ಕೊಲೆ ವಿಚಾರವಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು, ಜೈಲಿನ ಪರಿಸ್ಥಿತಿಗೆ ಅಲ್ಲಿನ ಸೌಕರ್ಯಗಳಿಗೆ ಹೊಂದಿಕೊಳ್ಳಲಾಗದೆ ಬೇಸತ್ತು ದಿನನಿತ್ಯ ಕಣ್ಣೀರು ಹಾಕುತ್ತಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ನನಗೆ ವಿಷ ಕೊಡಿ ಅಂತ ಕಣ್ಣೀರು ಹಾಕಿದ್ದರು ದಾಸ ದರ್ಶನ್. ನಟ ದರ್ಶನ್ ಅವರ ಈ ಮಾತು ಕೇಳಿ ಹಿರಿಯ ನಟಿ ಮಾಲಾಶ್ರೀ ಅವರ ಮಗಳಾದ ಆರಾಧನಾ ದರ್ಶನ್ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಆರಾಧನಾ ಅವರು ಹೇಳಿದ್ದೇನು ಗೊತ್ತಾ? ನೋಡೋಣ ಬನ್ನಿ. ನಿಮ್ಗೆಲ್ಲ ಗೊತ್ತಿರುವಂತೆ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಮೂಲಕ ಮಾಲಾಶ್ರೀ ಪುತ್ರಿ ಆರಾಧನಾ ಅವರು ಚಿತ್ರರಂಗಕ್ಕೆ ಪ್ರವೇಶ ಪಡೆದರು. ಅಂತ ಅವಕಾಶ ಸಿಕ್ಕಿದ್ದಕ್ಕೆ ಮಾಲಾಶ್ರೀ ಅವರು ಚಿರಋಣಿಯಾಗಿದ್ದಾರೆ. ಈ ಮೊದಲು ಮಾಲಾಶ್ರೀ ಅವರು ಮಾತನಾಡಿದ್ದು, ನನ್ನ ಮಗಳಿಗೆ ಕಾಟೇರ ಸಿನಿಮಾದಲ್ಲಿ ಅವಕಾಶ ನೀಡಿದ್ದಕ್ಕೆ ಥ್ಯಾಂಕ್ಸ್ ಎಂದಿದ್ದೆ. ಅದಕ್ಕೆ ಪ್ರತಿಕ್ರಿಯಿಸಿದ್ದ ದರ್ಶನ್ ಅವರು, ನಿಮ್ಮ ಮಗಳ ಜೊತೆ ನಟಿಸೋದು ನನ್ನ ಅದೃಷ್ಟ ಅಂತ ದೊಡ್ಡ ಮಾತು ಹೇಳಿದ್ದರು ಅಂತ ದೊಡ್ಡ ಮನುಷ್ಯ ದರ್ಶನ್ ಅವರು ಎಂದಿದ್ದಾರೆ ಮಾಲಾಶ್ರೀ. ಇನ್ನು ಮಾಲಾಶ್ರೀ ಅವರ ಮಗಳಾದ ಆರಾಧನಾ ಅವರು ಮಾತನಾಡಿದ್ದು, ನನಗೆ ಗೊತ್ತಿರುವ ಹಾಗೆ ದರ್ಶನ್ ಸರ್ ಅವರದ್ದು ಒಳ್ಳೆಯ ವ್ಯಕ್ತಿತ್ವ, ಅವರೊಬ್ಬ ಜೆಂಟಲ್ ಮ್ಯಾನ್. ನನ್ನ ಜೊತೆ ನನ್ನ ತಾಯಿ ಜೊತೆ ಇರುವಾಗ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರ ಗೌರವ, ಆತಿಥ್ಯ ಎಲ್ಲವೂ ಚೆನ್ನಾಗಿತ್ತು. ಕಾಟೇರ ಶೂಟಿಂಗ್ನಲ್ಲಿ ತುಂಬಾನೇ ಕೇರ್ ಮಾಡ್ತಾ ಇದ್ರು ಎಂದು ಆರಾಧನಾ ಹೇಳಿದ್ದಾರೆ. ಕಾನೂನಿನಲ್ಲಿ ಜಯ ಸಿಗಲಿ, ದರ್ಶನ್ ಸರ್ ಬೇಗ ಜೈಲಿನಿಂದ ಬೇಗ ಹೊರಬರಲಿ ಎಂದಿದ್ದಾರೆ. ನಾನು ಕಾನೂನು ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ದೇವರು ಒಳ್ಳೆಯವರನ್ನು ಒಳ್ಳೆಯದನ್ನು ಕೈ ಬಿಡಲ್ಲ. ಆದರೆ ಕಾನೂನಿನ ಅಡಿಯಲ್ಲಿ ಇರುವಾಗ ಬಂದಿದ್ದನ್ನ ಸ್ವೀಕರಿಸಲೇಬೇಕು. ಆದರೆ ನನಗೆ ವಿಷ ಕೊಡಿ, ನಾನು ಬದುಕುವುದಿಲ್ಲ ಅಂತ ದರ್ಶನ್ ಸರ್ ಹೇಳಬಾರದಿತ್ತು. ಅವರ ಈ ಮಾತುಗಳು ವಿಜಯಲಕ್ಷ್ಮಿ ಮೇಡಮ್ ಹಾಗೂ ಕುಟುಂಬದವರಿಗೆ ಹೆಚ್ಚಿನ ನೋವು ಕೊಡುತ್ತೆ. ನನಗೂ ಕೂಡ ತುಂಬಾನೇ ನೋವಾಯಿತು ಎನ್ನುತ್ತಾ ಭಾವುಕರಾಗಿದ್ದಾರೆ ಆರಾಧನಾ ಅವರು ಹೇಳಿದ್ದು ಸರಿನಾ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.